ಕ್ರಯಗೊಳಿಸಬೇಕಿರಲು ಅವನು ಇನ್ನಷ್ಟು ಕರ್ಮಗಳನ್ನು ತೀವ್ರಗೊಳಿಸಬೇಕಿತ್ತು ಮಹಾವೀರನು ಮತ್ತಷ್ಟು ತಪವನು ತೊಳೆಯಲು ಕಠಿಣ ಕಲೆಗಳನ್ನು ಬಳಸುವಂತೆ ಅಧಿಕ ಮಾರ್ಜಕವನು ಅಂತೆಯೇ ಯೋಚಿಸಿದ ಮುನಿ ಮಹಾವೀರನು ಕೈಗೊಳ್ಳಲು ಅನಾರ್ಯ ದೇಶಗಳತ್ತ ವಿಹಾರವನು ಇಂತಿರಲು ಪ್ರಾಪ್ತವಾಗಲಿದ್ದವು ಅಲ್ಲಿ ಅನೇಕ ಅವಸರಗಳಿಗೆ ಸಹಿಸಲಾ ಉಪಸರ್ಗ ಮತ್ತ ಪರಿಶಗಳನ್ನು ಸಫಲವಾಗಿತ್ತು ಅವನ ಸಾಧನೆಯ ದೃಢವಾಗಿ ಉಳಿಯುವುದರಲ್ಲಿ ಬೀಸಿದರು ಬಿರುಗಾಳಿ ಬೀಳದ ವೃಕ್ಷವಂದದಿ ಯೋಚಿಸಿದೆಯಂತು ಮಹಾವೀರನು ನಡೆದು ಸೇರಿದ ನಾಲ್ಹಾಡ ದೇಶವನು ಅಂತೆ ಆ ದೇಶದಲ್ಲಿ ಸಹಿಸಿ ಆ ಅನಾರ್ಯರಿಂದೊಗೆದ ಹಿಂಸೆ ನಿಂದೆ ಅವಹೇಳನಗಳನ್ನು ಮಾಡಿಕೊಂಡನವನು ತನ್ನ ಕರ್ಮ ನಿರ್ಜರೆಯನು ಸವರಿ ಚೂಪಾದ ಮುಳ್ಳನು ಅಂದಗೊಳಿಸುವಂತೆ ಗಿಡವನು ಸಿಗದಿತ್ತು ಅದರ ಪ್ರದೇಶದಲ್ಲವಗೆ ವಾಸಿಸಲು ಯೋಗ್ಯ ಸ್ಥಳವಾವುದು ಅಂತೆ ಇದ್ದನವನು ಆ ತಗ್ಗುದಿನ್ನೆಯ ಕಲ್ಲಹರಳಿನ ನೆಲದ ಮೇಲೆ ಅನುಭವಿಸುತ್ತ ಮೌನವಾಗಿ ಸಕಲ ಕಷ್ಟಗಳನ್ನು ಮಹಾವೀರ ಮಹಾದರ್ಶನದ ಶ್ರೀ ಕೇವಲ ಜ್ಞಾನ ಕಲ್ಯಾಣ ಸಂಪುಟದ ಸೋಪಾನ 11 ಆಸೀನನಾದನು ಧ್ಯಾನದಲ್ಲಿ ಅಮೃತ ಪುತ್ಥಳಿ ಎಂದದಿ ಎನ್ನುವ ಕಾವ್ಯ ಭಾಗದಲ್ಲಿ ಕರ್ಮ ನಿರ್ಜರಿಯ ಬಗ್ಗೆ ಮಹಾಕವಿ ಡಾಕ್ಟರ್ ತಾರಾಶೇಖರ್ ಅವರು ಹೇಳ್ತಾ ಇದ್ದಾರೆ. ಹೀಗೆ ಆ ಕ್ಷಯಗೊಳಿಸಬೇಕು, ಇನ್ನು ಕರ್ಮಗಳನ್ನೆಲ್ಲ ಅವನು ಕ್ಷಯಗೊಳಿಸಬೇಕಿದೆ. ಮಹಾವೀರ ಮತ್ತಷ್ಟು ತಪವನ್ನು ಮಾಡ್ತಾ ಇದ್ದಾನೆ, ಕಠಿಣ ಕಲೆಗಳನ್ನು ಇದು ಮಾಡಿಕೊಂಡು. ಮಾರ್ಜಕ ಅಂದರೆ ಸಾಬೂನಲ್ಲಿ ಹೇಗೆ ನಮ್ಮ ಕೊಳೆಯನ್ನು ತೆಗಿತೀವೋ ಹಾಗೆ ಕರ್ಮವನ್ನು ತೊಳಿತಾ ಇದ್ದಾನಂತೆ ಮುನಿ ಮಹಾವೀರ. ಹೀಗೆ ಅನಾರ್ಯ ದೇಶಗಳತ್ತ ವಿಹಾರವನ್ನು ಹೋಗ್ತಾನೆ. ಅದರಲ್ಲಿ ಜನರಿಗೆ ಈ ನಗ್ನತ್ವ ದಿಗಂಬರತ್ವ ಇವ್ಯಾವುದು ಗೊತ್ತಿಲ್ಲ. ಅಲ್ಲಿ ಅವನಿಗೆ ಅನೇಕ ಉಪಸರ್ಗಗಳನ್ನು ಕೊಡ್ತಾರೆ. ಪರೀಕ್ಷೆಗಳು ಹಸಿವು, ಬಾಯಾರಿಕೆ, ನಿದ್ರೆ 21 ಪರೀಕ್ಷೆಗಳನ್ನು ಗೆಲ್ಲುವ ಸಾಧನೆಯನ್ನು ಅವನು ಮಾಡ್ತಾನೆ. ಬಿರುಗಾಳಿ ಬಂದಾಗ ವೃಕ್ಷಗಳು ಅಳ್ಳಾಡುತ್ತೆ, ಆದರೂ ತಮ್ಮತನ ಬಿಡ್ಕೊಡಲ್ಲ. ಹಾಗೆ ಮಹಾವೀರ ಇದೇ ರೀತಿ ಪರೀಕ್ಷೆಗಳನ್ನೆಲ್ಲ ಗೆದ್ದು ಆ ಲಾಡಾ ದೇಶಕ್ಕೆ ಬರ್ತಾನಂತೆ. ಅಲ್ಲೂ ಕೂಡ ಅನಾರ್ಯರು, ಆರ್ಯ ಅಂದರೆ ಒಳ್ಳೆಯವರು, ಅನಾರ್ಯರು ಅಂದರೆ ಅವ್ರಿಗೆ ಗೊತ್ತಿಲ್ಲ ಮುನಿಗಳು, ಅವಹೇಳನ ಮಾಡಿಸ್ಕೊಳ್ತಾನೆ. ಈ ಕರ್ಮ ನಿರ್ಜರಿಯನ್ನು ಮಾಡ್ಕೊಳ್ತಾನೆ. ಹೇಗೆ ಚೂಪಾದ ಮುಳ್ಳು ಆ ಗಿಡಕ್ಕೆ ಅಂದ ಇರುತ್ತೆ ಆದರೂ ಚುಚ್ಚುತ್ತಲ್ಲ, ಹಾಗೆ ಜೀವನವೂ ಕೂಡ ಹಾಗೆ. ಅವನು ಅಲ್ಲಿ ಯೋಗ್ಯವಾದ ಸ್ಥಳವಾವುದು ಅಲ್ಲಿ ಅವನು ಇರ್ತಾನೆ. ಆ ತಗ್ಗು ದಿನ್ನೆ ಕಲ್ಲ ಹರಳಿನ ನೆಲದ ಮೇಲೆ ಮನಗಿಕೊಳ್ಳುತ್ತಾ ಮೌನವಾಗಿ ಸಕಲ ಕಷ್ಟಗಳನ್ನು ಎದುರಿಸಿ ಪರಿಪಕ್ವವಾಗ್ತಾ ಇದ್ದಾನಂತೆ 108 ಗುಣಗಳುಳ್ಳ ಆ ಮಹಾವೀರ ಮುನಿ. ಅಬ್ಬಾ ಎಂತಹ ವರ್ಣನೆಗಳು!